ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಅತ್ಯಂತ ಭೀಕರವಾಗಿ ನಿವೃತ್ತ ಡಿಜಿಪಿ ಓಂ ಪ್ರಕಾಶ್ ಕೊಲೆ ಮಾಡಲಾಗಿದೆ. ಮೊದಲಿಗೆ ಓಂ ಪ್ರಕಾಶ್ ಮೇಲೆ ಖಾರದ ಪುಡಿಯನ್ನ ಎರಚಿದ್ರು ಪತ್ನಿ. ಖಾರದ ಪುಡಿ ಹಾಗೂ ಅಡಿಗೆ ಎಣ್ಣೆಯನ್ನ ಸುರಿದಿದ್ದ ಪಲ್ಲವಿ. ಆ ನಂತರ ಓಂ ಪ್ರಕಾಶ್ ಕೈಕಾಲನ್ನ ಕಟ್ಟಾಕಿ ಚಿತ್ರ ಹಿಂಸೆಯನ್ನ ನೀಡಲಾಗಿದೆ. ಬಳಿಕ ಅಡುಗೆ ಮನೆಯಲ್ಲಿದ್ದಂಥ ಚಾಕುವನ್ನ ತಂದು ಕೊಲೆಯನ್ನ ಮಾಡಲಾಗಿದೆ. ಚಾಕು ಚುಚ್ಚಿದ್ರಿಂದ ತೀವ್ರ ರಕ್ತಸ್ರಾವವಾಗಿ ಓಂ ಪ್ರಕಾಶ್ ಸಾವನ್ನಪ್ಪಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬಹಳ ಭಯಂಕರವಾಗಿ ಈ ಒಂದು ಮರ್ಡರ್ ಅನ್ನ ಮಾಡಿರೋದು. ತಮ್ಮ ವೃತ್ತಿ ಜೀವನದಲ್ಲಿ ಇಂಥ ಎಷ್ಟೋ ಮರ್ಡರ್ ಕೇಸಸ್ಗಳನ್ನ ಸಾಲ್ವ್ ಮಾಡಿದಂಥ ಅಧಿಕಾರಿ ಇವತ್ತು ಅವರದ್ದೇ ಮನೆಯಲ್ಲಿ ಅವರ ಕಡೆಯವರಿಂದಲೇ ಈ ರೀತಿಯಾದಂಥ ಸಾವಪ್ಪಿರೋದು ನಿಜವಾಗ್ಲೂ ಕೂಡ ಆಶ್ಚರ್ಯ, ಜೊತೆಗೆ ದುರಂತ ಕೂಡ ಹೌದು. ಒಬ್ಬ ಉತ್ತಮ ಅಧಿಕಾರಿ ಎನ್ನುವಂಥ ಹೆಸರನ್ನ ಮಾಡಿದ್ರು. ಅದೆಷ್ಟೋ ಖದೀಮರಿಗೆ ಕಳ್ಳಕಾಕರಿಗೆ ದುಸ್ವಪ್ನವಾಗಿ ಕಾಡಿದ್ರು. ಆದರೆ ಮನೆಯಲ್ಲಿ ನೆಮ್ಮದಿ ಇರಲಿಲ್ಲ ಅನ್ನುವಂಥದ್ದು ನಿಜವಾಗ್ಲೂ ಕೂಡ ಆಶ್ಚರ್ಯ ಅನ್ಸುತ್ತೆ. ನಿವೃತ್ತಿ ಆದಮೇಲೆ ನೆಮ್ಮದಿಯ ಜೀವನವನ್ನು ಮಾಡಬೇಕು ಅಂತ ಬಯಸಿದ್ದಂಥ ಓಂ ಪ್ರಕಾಶ್ ಬರ್ಬರವಾಗಿ ಅವರದ್ದೇ ನಿವಾಸದಲ್ಲಿ ಹತ್ಯೆ ಆಗಿರೋದು, ಅದು ಕೂಡ ಅವರ ಹೆಂಡತಿಯಿಂದ ಅನ್ನುವಂಥ ವಿಚಾರ. ಅವರ ಜೊತೆಗೆ ಒಡನಾಟ ಇದ್ದವರು ಹೇಳ್ತಾ ಇದ್ದಾರೆ, ಬಹು ದಿನಗಳಿಂದಲೂ ಕೂಡ ಸಮಸ್ಯೆ ಅನ್ನೋದು ಇತ್ತು ಅಂತ. ಜೊತೆಗೆ ಗಂಡ ಹೆಂಡತಿ ನಡುವೆ ಫ್ಯಾಮಿಲಿಯ ಮಧ್ಯದಲ್ಲಿ ಒಂದಷ್ಟು ಜಗಳಗಳಾಗ್ತಾ ಇತ್ತು ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ. ಇತ್ತೀಚೆಗೆ ಯಾವುದೂ ಕೂಡ ಸರಿ ಇರಲಿಲ್ಲ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ. ಸುಮಾರು 8ರಿಂದ 10 ಕಡೆಯಲ್ಲಿ ಅಡುಗೆ ಮನೆಯಲ್ಲಿದ್ದಂಥ ಚಾಕುವನ್ನು ತೆಗೆದುಕೊಂಡು ಚುಚ್ಚಿ ಕೊಲೆ ಮಾಡಿರುವಂಥ ಘಟನೆ ಇದು. ಸ್ವತಃ ಓಂ ಪ್ರಕಾಶ್ ಕೂಡ ಭಾವಿಸಿರಲಿಲ್ಲ ಈ ಥರದೊಂದು ಭೀಕರ ದುರಂತ ಆಗತ್ತೆ ಅಂತ. ಎಂತೆಂಥದೋ ಖಡಕ್ ಆಫೀಸರ್ಸ್ಗಳ ಜೊತೆಗೆ ಕೆಲಸ ಮಾಡಿದಂಥ ಅಧಿಕಾರಿ ತನ್ನ ಸುತ್ತಮುತ್ತ ಇರುವಂಥ ಜನರಿಗೆ ಶಿಸ್ತು ಹೇಗಿರಬೇಕು ಅಂತ ತೋರಿಸ್ಕೊಟ್ಟಿದ್ದಂಥ ಅಧಿಕಾರಿ ಇವತ್ತು ಅವರದ್ದೇ ಮನೆಯಲ್ಲಿ ಈ ಥರ ಹೆಣವಾಗಿ ಬಿದ್ದಿದ್ರು ಅಂತ ಅಂದಾಗ ಸಹಜವಾಗಿಯೇ ಏನಪ್ಪ ಇದು ಅನ್ನುವಂಥ ಪ್ರಶ್ನೆ ಹುಟ್ಕೊಳ್ಳುತ್ತೆ. ಫ್ಯಾಮಿಲಿಯಲ್ಲಿ ಒಂದಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ಗಳು ಇತ್ತು ಅನ್ನೋದು ಕೂಡ ಗೊತ್ತಾಗ್ತಾ ಇರೋದು ತನಿಖೆಯ ಸಂದರ್ಭದಲ್ಲಿ. ಮೊದಲಿಗೆ 112ಗೆ ಕಾಲ್ ಬರುತ್ತೆ, ಹೊಯ್ಸಳಗೆ ಕಾಲ್ ಹೋಗುತ್ತೆ, ಈ ಥರ ಕೊಲೆ ಆಗಿದೆ ಅಂತ. ಪೊಲೀಸರು ಹೋಗೋ ಸಂದರ್ಭದಲ್ಲಿ ಕಿಟಕಿಯಲ್ಲಿ ನಿಂತು ಪತ್ನಿ ಅಳ್ತಾ ನಿಂತಿದ್ರು. ಅದನ್ನು ನೋಡಿದಾಗ ಯಾರೋ ಬೇರೆಯವ್ರು ಕೊಲೆ ಮಾಡಿ ಹೋಗಿರಬಹುದೇನೋ ಅಂತ ಶಂಕೆ ಇತ್ತು. ಆದರೆ ಹೋಗ್ತಾ ತನಿಖೆಯ ಸಂದರ್ಭದಲ್ಲೇ ಪ್ರಾಥಮಿಕವಾಗಿಯೇ ವಿಚಾರಣೆಗೆ ಒಳಪಡಿಸಿದಾಗ ಪೊಲೀಸರಿಗೆ ಮಾಹಿತಿ ಸಿಗುತ್ತೆ, ಇದು ಓಂ ಪ್ರಕಾಶ್ ಅವರ ಹೆಂಡತಿಯೇ ಮಾಡಿರುವಂಥ ಕೃತ್ಯ ಅನ್ನುವಂಥದ್ದು. ಅದು ಕೂಡ ಬ್ರೂಟಲ್ ಆಗಿ ಈ ಸಿನಿಮೀಯ ರೀತಿಯಲ್ಲಿ ಕೈಕಾಲನ್ನು ಕಟ್ಟಿ ಖಾರದ ಪುಡಿ ಹಾಕಿ ಅಡುಗೆ ಎಣ್ಣೆ ಸುರಿದು ಚಾಕುವಿನಿಂದ ಚುಚ್ಚಿರೋದು. ನಿವೃತ್ತ ಡಿಜಿಪಿ ಓಂ ಪ್ರಕಾಶ್ ಕೊಲೆ ಕೇಸ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ತಂದೆಯ ಭೀಕರ ಕೊಲೆಗೆ ಪುತ್ರಿಯಿಂದಲೂ ಕೂಡ ಸಾಥ್ ನೀಡಲಾಗಿದೆಯಾ ಅನ್ನುವಂಥ ಪ್ರಶ್ನೆ ಇದೆ. ಪತ್ನಿಯನ್ನ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಪತ್ನಿ ಪಲ್ಲವಿ, ಪುತ್ರಿ ಕೃತಿಯನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಈ ಪ್ರಕರಣದಲ್ಲಿ ಓಂ ಪ್ರಕಾಶ್ ಮಗಳ ಪಾತ್ರದ ಬಗ್ಗೆ ಇದೀಗ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಮಹಿಳಾ ಸಾಂತ್ವನ ಕೇಂದ್ರದಿಂದ ಕರೆತಂದು ವಿಚಾರಣೆಗೆ ಒಳಪಡಿಸಲಾಗಿದೆ. HSR ಲೇಔಟ್ ಪೊಲೀಸ್ ಠಾಣೆಯಲ್ಲಿ ತಾಯಿ ಮಗಳ ವಿಚಾರಣೆ ಅನ್ನೋದು ನಡೀತಾ ಇದೆ. ಮಗಳು ಮತ್ತು ಹೆಂಡತಿ ಇಬ್ಬರು ಒಟ್ಟಿಗೆ ಸೇರಿಗೆ ಒಂದು ಪ್ಲಾನ್ ಮಾಡಿಕೊಂಡು ಈ ರೀತಿಯಾದಂಥ ಕೃತ್ಯವನ್ನು ಮಾಡಲಾಗಿದೆ ಅನ್ನುವಂಥದ್ದು ಪ್ರಾಥಮಿಕವಾಗಿ ತನಿಖೆಯ ಹಂತದಲ್ಲಿ ಪೊಲೀಸರಿಗೆ ಸಿಕ್ಕಿರುವಂಥ ಮಾಹಿತಿ. ನೆನ್ನೆ ಇವರನ್ನು ವಶಕ್ಕೆ ಪಡ್ಕೊಳ್ಳಲಾಗಿತ್ತು. ಯಾಕಂದರೆ ಕೇಳ್ತಾರಲ್ಲ ಹೇಗಾಯಿತು, ಏನು, ಎತ್ತ, ಎಷ್ಟೊತ್ತಿಗಾಯಿತು ಅಂತ. ಆಗ ಅವರು ಉತ್ತರ ಕೊಡ್ತಾ ಇದ್ದಂಥ ರೀತಿಯಲ್ಲೇ ಪೊಲೀಸರಿಗೆ ಅನುಮಾನ ಬಂದಿತ್ತು, ಇದರಲ್ಲಿ ಇವ್ರದ್ದು ಕೈವಾಡ ಇದೆ ಅಂತ. ಮತ್ತು ಪೊಲೀಸರು ಹೋಗಿ ಮನೆ ಬಾಗಿಲಿಗೆ ನಿಂತಾಗ ಆ ಮನೆಯ ಡೋರನ್ನು ತೆಗೆಯೋದಕ್ಕೆ ಅರ್ಧ ಗಂಟೆ ಮಾಡಿದ್ದಾರೆ. ಯಾಕೆ, ಏನು, ಎಲ್ಲ ಅನುಮಾನ. ಆ ಹಿನ್ನೆಲೆಯಲ್ಲಿ ಇಬ್ಬರನ್ನು ಕೂಡ ವಶಕ್ಕೆ ಪಡ್ಕೊಳ್ಳಲಾಗಿತ್ತು. ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ಇರಿಸಲಾಗಿತ್ತು. ಇದೀಗ ವಶಕ್ಕೆ ಪಡ್ಕೊಂಡಿದ್ದಾರೆ, ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ತಾಯಿ ಮಗಳು ಈ ವಿಚಾರಣೆಯಲ್ಲಿ ಏನು ಹೇಳ್ತಾರೆ, ಏನು ಒಪ್ಕೊಳ್ತಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನೆನ್ನೆ ಆ್ಯಕ್ಚುಲಾಗಿ ಏನಾಯಿತು ಅಂತ ಇವ್ರ ಜೊತೆಗೆ ಒಡನಾಟ ಇರುವಂಥ ಪೊಲೀಸ್ ಅಧಿಕಾರಿ ಹೇಳಿದರು, ನಿನ್ನೆ ಕೂಡ ಕಾಲ್ ಮಾಡಿ ಮಾತಾಡಿದ್ದಾರೆ 3 ಗಂಟೆ ಹೊತ್ತಲ್ಲಿ ಅಂತ. ಖುಷಿಯಾಗಿ ನಗಾಡ್ಕೊಂಡು ಮಾತಾಡಿದ್ರು, ನಾಳೆ ಸಿಗ್ತೀನಿ ಅಂತ ಹೇಳಿದರು. ಅಲ್ಲಿವರೆಗೂ ಏನೂ ಸಮಸ್ಯೆನೇ ಆಗಿರಲಿಲ್ಲ ಅಂತ. ಅದಾದಮೇಲೆ 1 ಅವರ್, ಹಾಫ್ ಆನ್ ಅವರಲ್ಲಿ ಅಂಥದ್ದು ಏನಾಗಿದೆ ಅನ್ನೋದು ಪ್ರಶ್ನೆ. ಮತ್ತು ತಂದೆಯನ್ನೇ ಕೊಲೆ ಮಾಡುವಂಥ ಕೃತ್ಯಕ್ಕೆ ಕೈ ಹಾಕಿದ್ರಾ ಮಗಳು ಅನ್ನೋ ಪ್ರಶ್ನೆ. ಪೊಲೀಸ್ ಆಫೀಸರ ಹೆಂಡತಿ ಈ ಥರದೊಂದು ಕೃತ್ಯವನ್ನು ಎಸಗಿದ್ದಾರಾ ಅನ್ನುವಂಥ ಪ್ರಶ್ನೆ. ಅಂಥ ವ್ಯಕ್ತಿಯನ್ನು
ಹೇಗೆ ಕೊಲೆ ಮಾಡೋದಕ್ಕೆ ಮನಸ್ಸು ಬಂತು, ಯಾವ ರೀತಿಯಾಗಿ ಅಟ್ಯಾಕ್ ಮಾಡಿದ್ರು, ಆ್ಯಕ್ಚುಲಾಗಿ ಅಲ್ಲಿ ಏನಾಯಿತು, ಅಚಾನಕ್ಕಾಗಾಯ್ತಾ ಅಥವಾ ಬೇಕು ಅಂತಲೇ ಮಾಡಲಾಯ್ತಾ, ಮೊದಲೇ ಪ್ಲ್ಯಾನ್ ಮಾಡಿದ್ರೋ ಅಥವಾ ಸಿಚುವೇಶನಿಗೆ ತಕ್ಕಂಗಾಯ್ತೋ, ಎಲ್ಲವೂ ಕೂಡ ಮುಖ್ಯ ಅಲ್ವಾ ಇಲ್ಲಿ. ಹಾಗಾಗಿ ತನಿಖೆಯನ್ನು ನಡೆಸೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ತಾಯಿ ಮತ್ತು ಮಗಳು ಇಬ್ಬರನ್ನು ಕೂಡ ವಿಚಾರಣೆಗೆ ಒಳಪಡಿಸಲಾಗಿದೆ. ಈ ಸಂದರ್ಭದಲ್ಲಿ ಏನೇನು ಮಾಹಿತಿ ಸಿಗುತ್ತೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನಿವೃತ್ತ ಡಿಜಿಪಿ ಓಂ ಪ್ರಕಾಶ್ ಭೀಕರ ಕೊಲೆ ಪ್ರಕರಣ, ಪೊಲೀಸ್ ವಿಚಾರಣೆಯಲ್ಲಿ ಸ್ಫೋಟಕ ಮಾಹಿತಿ ಬಯಲು. ಪೊಲೀಸರ ಮುಂದೆ ಆರೋಪಿ ಪಲ್ಲವಿ ಸಾಕಷ್ಟು ವಿಚಾರಗಳನ್ನು ಹೇಳ್ಕೊಂಡಿದ್ದಾರೆ. ಕಳೆದ 1 ವಾರದಿಂದ ಮನೆಯಲ್ಲಿ ಜಗಳ ಆಗ್ತಾನೆ ಇತ್ತಂತೆ. 1 ವಾರದಿಂದ ನಿರಂತರವಾಗಿ ಜಗಳ ನಡೀತಾ ಇತ್ತಂತೆ. ಆಗ ಓಂ ಪ್ರಕಾಶ್ ಪದೇ ಪದೇ ಗನ್ನನ್ನು ತಂದು ಶೂಟ್ ಮಾಡ್ತೀನಿ ಅಂತ ಹೆದರಿಸ್ತಾ ಇದ್ರಂತೆ. ನನಗೆ ನನ್ನ ಮಗಳಿಗೆ ಶೂಟ್ ಮಾಡೋದಾಗಿ ಬೆದರಿಸ್ತಾ ಇದ್ರು. ನಿನ್ನೆ ಬೆಳಿಗ್ಗೆಯಿಂದ ಬೇರೆ ಬೇರೆ ವಿಚಾರಕ್ಕೆ ಜಗಳ ಶುರುವಾಯಿತು. ಯಾವ್ಯಾವ ವಿಚಾರಕ್ಕೆ ಅದು ಮುಖ್ಯ ಆಗತ್ತೆ. ಬೇರೆ ಬೇರೆ ವಿಚಾರ ಅಂದಿದ ತಕ್ಷಣ ಪೊಲೀಸರು ಹೌದಾ, ಅದು ನಿಮ್ಮ ಫ್ಯಾಮಿಲಿ ಮ್ಯಾಟ್ರ್ ಬಿಡಿ ಅಂತ ಸುಮ್ಮನಾಗಲ್ಲ. ಯಾವ ವಿಚಾರಕ್ಕಾಯ್ತು ಅಂತ ಕೇಳ್ತಾರೆ. ಮಧ್ಯಾಹ್ನ ಜಗಳ ವಿಕೋಪಕ್ಕೆ ಹೋಗಿ ನಮ್ಮ ಕೊಲೆಗೆ ಯತ್ನಿಸಿದ್ರು. ಮೊದಲಿಗೆ ಇವ್ರ ಕೊಲೆಗೇನೆ ಓಂ ಪ್ರಕಾಶ್ ಅವರು ಯತ್ನಿಸ್ತಾರಂತೆ. ಈ ವೇಳೆ ನಮ್ಮನ್ನ ನಾವು ಉಳಿಸ್ಕೊಳ್ಳೋದಕ್ಕೆ ನಾವು ಹೋರಾಟವನ್ನ ಮಾಡಬೇಕಾಯ್ತು. ಪ್ರಕರಣ ಸಂಬಂಧ ಆರೋಪಿಯ ಹೇಳಿಕೆಯನ್ನ ದಾಖಲಿಸಿದ್ದಾರೆ ಪೊಲೀಸರು. ಪೊಲೀಸರ ಮುಂದೆ ಕೊಲೆ ಆರೋಪಿ ಪಲ್ಲವಿ ಈ ಹೇಳಿಕೆಯನ್ನ ನೀಡಿರೋದು. ನಮ್ಮ ಮೇಲೆಗೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಾ ಇದ್ರು, ಪದೇ ಪದೇ ಗನ್ ತಂದು ಶೂಟ್ ಮಾಡ್ತೀನಿ ಅಂತ ನಮ್ಮನ್ನು ಹೆದರಿಸ್ತಾ ಇದ್ರು. ಕೊನೆಗೆ ಮಧ್ಯಾಹ್ನದ ನಂತರ ಸಿಕ್ಕಾಪಟ್ಟೆ ಜಗಳ ಆಯಿತು, ವಿಕೋಪಕ್ಕೆ ಹೋಯ್ತು. ಆಮೇಲೆ ನಾವು ಈ ಒಂದು ಕೃತ್ಯವನ್ನು ಮಾಡಬೇಕಾಯ್ತು ಅನ್ನೋದನ್ನ ವಿಚಾರಣೆಯ ಸಂದರ್ಭದಲ್ಲಿ ಹೇಳ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬೇರೆ ಬೇರೆ ವಿಚಾರಕ್ಕೆ ಜಗಳ ಅಂದರೆ ಏನು ಅನ್ನೋದು ಕೂಡ ಪ್ರಶ್ನೆ. ಆ ವಿಚಾರವೂ ಕೂಡ ಇಲ್ಲಿ ತನಿಖೆ ಆಗಬೇಕು. ಈಗ ಕೆಲವು ಚರ್ಚೆಗಳು, ಕೆಲವು ಮಾಹಿತಿಗಳು ಜಾಸ್ತಿ ಕೇಳಿಬರ್ತಾ ಇದೆ. ಹೆಣ್ಣು ಹೊನ್ನು ಮಣ್ಣು ಈ ವಿಚಾರಕ್ಕೆ ಗಲಾಟೆ ಆಗ್ತಾ ಇತ್ತು. ಆಸ್ತಿ ವಿಚಾರದಲ್ಲೂ ಕೂಡ ಸಮಸ್ಯೆ ಇತ್ತು. ಒಡ ಹುಟ್ಟಿದವರಿಗೆ ಆಸ್ತಿಯನ್ನು ಕೊಟ್ಟಿದ್ರು ಓಂ ಪ್ರಕಾಶ್ ಅವರು, ಅದಕ್ಕೆ ಕಿರಿಕ್ ಶುರು ಆಗಿತ್ತು. ಈ ಥರದ್ದು ಎಲ್ಲ ವಿಚಾರಗಳು ಕೇಳಿ ಬರ್ತಾ ಇದೆ. ಆದರೆ ನಿಖರವಾದಂಥ ಮಾಹಿತಿ ಸಿಗಬೇಕು ಅಂತಂದರೆ ತನಿಖೆ ಕಂಪ್ಲೀಟ್ ಆಗಬೇಕು. ಪೊಲೀಸ್ ಅಧಿಕಾರಿಗಳು ತಿಳಿಸ್ಬೇಕು ಏನಾಗಿದೆ ಅಂತ. ಬಟ್ ಈಗ ಸದ್ಯಕ್ಕೆ ಸಿಗ್ತಿರುವಂಥ ಮಾಹಿತಿ ಪ್ರಕಾರ ಅವರ ವೈಫ್ ಒಪ್ಕೊಂಡಿದ್ದಾರೆ ನಾವೇ ಮಾಡಿರೋದು ಅಂತ. ಆದರೆ ನಮ್ಮನ್ನು ನಾವು ರಕ್ಷಿಸಿಕೊಳ್ಳೋದಕ್ಕೆ ಮಾಡಲಾಗಿದೆ ಅಂತ ಹೇಳಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮಗಳು ಮತ್ತು ತಾಯಿ ಸೇರಿಯೇ ಈ ಒಂದು ಕೃತ್ಯವನ್ನು ಎಸಗಲಾಗಿದೆ ಅನ್ನುವಂಥ ಒಂದು ಗಂಭೀರವಾದಂಥ ಆರೋಪ ಈಗ ಕೇಳಿ ಬರ್ತಾ ಇರೋದು. ವಿಚಾರಣೆಯ ಸಂದರ್ಭದಲ್ಲಿ ಇದನ್ನು ಅವರು ಒಪ್ಕೊಂಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗೇನಾದರೂ ಸ್ಟೇಟ್ಮೆಂಟ್ ಕೊಟ್ಟಿದ್ದೇ ಆಗಿದ್ದಲ್ಲಿ ಅದು ಕೂಡ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ ಈ ಪ್ರಕರಣದಲ್ಲಿ. ತನಿಖೆ ಕಂಪ್ಲೀಟ್ ಆಗಬೇಕು. ಇನ್ನೂ ಈ ಪ್ರಕರಣದಲ್ಲಿ ಏನೇನು ವಿಚಾರಗಳಿಗಿದೆ ಅಂತ. ಅವರು ಬೆಂಗಳೂರಿನಲ್ಲಿ ವರ್ಷಗಳಿಂದ ವಾಸ ಇದ್ದಾರೆ. ಆಸ್ತಿ ಪಾಸ್ತಿ ಎಲ್ಲ ಚೆನ್ನಾಗಿದೆ. ಅದರ ಜೊತೆಗೆ ಈ ಆಸ್ತಿ ವಿಚಾರದಲ್ಲಿಯೇ ಗಲಾಟೆ ಆಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಕೆಲವು ತಿಂಗಳಿಂದ ಮನೆಯಲ್ಲಿ ಸಮಸ್ಯೆ ಇತ್ತಂತೆ. ಓಂ ಪ್ರಕಾಶ್ ಅವರು ಬೇರೆ ಕಡೆ ಹೋಗಿ ಕೂಡ ವಾಸ ಮಾಡ್ತಾ ಇದ್ರಂತೆ. ಇತ್ತೀಚೆಗೆ ಹೆಂಡತಿ ಮತ್ತು ಮಗಳ ಜೊತೆಗೆ ಬಂದು ವಾಸ ಮಾಡ್ತಾ ಇದ್ರು. ನಿನ್ನೆ ಬೆಳಗ್ಗೆಯಿಂದಲೇ ಜಗಳ ಶುರುವಾಗಿದೆ. ಯಾವ ವಿಚಾರಕ್ಕೆ ಅನ್ನೋದನ್ನು ಸ್ಪಷ್ಟವಾಗಿ ಅವರ ವೈಫ್ ಇಲ್ಲಿವರೆಗೂ ಹೇಳಿಲ್ಲ. ಬೇರೆ ಬೇರೆ ವಿಚಾರಕ್ಕೆ ನಾನಾ ಕಾರಣಗಳಿಂದ ಅಂತ ಹೇಳ್ತಿದ್ದಾರೆ. ಬಟ್ ಅದು ಯಾವ ವಿಚಾರಕ್ಕೆ ಅನ್ನೋದು ಕೂಡ ಗೊತ್ತಾಗಬೇಕಾಗತ್ತೆ. ಪೊಲೀಸರು ಇದೀಗ ತನಿಖೆಗೆ ಒಳಪಡಿಸಿದ ನಂತರ ತಾಯಿ ಮತ್ತು ಮಗಳ ಇಬ್ಬರ ಸ್ಟೇಟ್ಮೆಂಟ್ ಒಂದೇ ಥರ ಇದೆಯಾ ಅಥವಾ ಬೇರೆ ಬೇರೆ ಥರದ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರಾ ಅದು ಕೂಡ ಮುಖ್ಯ ಆಗುತ್ತೆ. ಮತ್ತು ಇವರಿಗೊಬ್ಬ ಮಗ ಕೂಡ ಇದ್ದಾನೆ. ಮಗನ ಸ್ಟೇಟ್ಮೆಂಟ್ ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಮಗ ಈ ಸಂದರ್ಭದಲ್ಲಿ ಎಲ್ಲಿದ್ದ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಮಗ ಮತ್ತು ಸೊಸೆ ಇಬ್ಬರೂ ಇದ್ದಾನೆ. ಈ ಪ್ರಕರಣದ ಸಂದರ್ಭದಲ್ಲಿ ಅವರು ಎಲ್ಲಿದ್ದರು, ಏನು ಮಾಡ್ತಿದ್ರು, ಮನೆಯಲ್ಲಿ ಏನು ಕಿರಿಕಿತ್ತು, ಏನು ಜಗಳ ಇತ್ತು, ಅವರಿಗೂ ಕೂಡ ಇದ್ರ ಬಗ್ಗೆ ಮಾಹಿತಿ ಇದೆಯಾ, ಎಷ್ಟು ದಿನದಿಂದ ಕಿರಿಕಿತ್ತು, ಎಲ್ಲವೂ ಕೂಡ ಮಾಹಿತಿ ಸಿಗಲಿದೆ. ಸದ್ಯ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ.